ಇವತ್ತು ಅರ್ನ್ ಫಾರ್ ಯುವರ್ ಪಾರ್ಟ್ನರ್ ಅನ್ನೋದೊಂದು ಕಾನ್ಸೆಪ್ಟ್ ಇದೆ. ಸೊ ಆ ಕಾನ್ಸೆಪ್ಟ್ಗೆ ಒಂದು ದಿನ ಕಾರ್ಮಿಕರು ಹೇಗೆ ಜೀವನ ಮಾಡ್ತಾರೆ ಆ ಥರ ನಾನು ನನ್ನ ಪಾರ್ಟ್ನರ್ಗೆ ಎಷ್ಟಾಗುತ್ತೋ ಅಷ್ಟು ಅರ್ನ್ ಮಾಡ್ಕೊಂಡು ಹೋಗಿ ಕೊಡಬೇಕು. ಸರಿ ಕಲಿಸಿದ್ದೀನಿ ಅಣ್ಣ, ಕಲಿಸಿದ್ದೀನ ಕರೆಕ್ಟಾಗಿ? ಆಯ್ತು ಆಯ್ತು. ಏನಕ್ಕೆ ಮಾಡೋದಣ್ಣ ಇದು? ಸ್ಟ್ರೈಟು? ಹಾಂ. ಸಿಮೆಂಟ್ ತಾವಲ್ಲ ₹700 ಎಲ್ಲೋ ಹೋಗ್ಬಿಟ್ಟು ಖರ್ಚು ಮಾಡ್ಬಿಟ್ಟು ಬಂದ್ಬಿಡ್ತೀವಿ, ಇಲ್ಲ ಎಲ್ಲೆಲ್ಲೋ ಕಳೆದು ಬಿಡ್ತೀವಿ. ಆ ₹700ಗೋಸ್ಕರ ಒಂದು ದಿನ ಪೂರ್ತಿ ಬೆಳಗ್ಗೆಯಿಂದ ಸಂಜೆ ತನಕ ದೇವ್ರು ಸುರಿಸ್ಕೊಂಡು ಬಿಸಿಲಲ್ಲಿ ಏನೂ ತಲೆ ಕೆಡಿಸ್ಕೊಳ್ದೆ ಎಷ್ಟೇ ಸುಸ್ತಾದ್ರೂ ಕೆಲಸ ಮಾಡಿಕೊಂಡು ₹700ಗೋಸ್ಕರ ಬದುಕ್ತಾರೆ. ಇವರು ಕಾರ್ಮಿಕರು. ನಿಮ್ಮಿಬ್ಬರಿಗೆ ಆಯ್ತಣ್ಣ ಊಟ? 3 ಆಗುತ್ತೆ ಬನ್ನಿ. 3 ಆಗ್ತದೆ? 3 ಆಗ್ತದೆ. ನೀವು ಇರೋದಿಲ್ಲ ಅಣ್ಣ? ನಾವು ಮುಂದಿನ ಪಾಳ್ಯದಲ್ಲಿ. ಮುಂದಿನ ಪಾಳ್ಯ ಅಲ್ಲಿ ಮನೆ? ಅಲ್ಲಿ ರೂಮ್ ಮೇಸ್ರು ಶೆಡ್ ಕೊಟ್ಟವ್ರೆ. ಶೆಡ್ಡಲ್ಲಿ ಇರೋದಾ? ಶೆಡ್ಡಲ್ಲೇ ಜೀವನ ನಿಮ್ಮದು? ಅದು ಎಷ್ಟು ದೊಡ್ಡದಿರ್ಬೋದು ಅಣ್ಣ? ಒಂದು 10 ಇದೆ ಅಷ್ಟೇ. 10x10. ಕಾರ್ಮಿಕರು ಎಷ್ಟು ಮುಗ್ಧತೆ ಅಂದರೆ ಅವ್ರ ಮನಸ್ಸಲ್ಲಿ ಪಾಪ ಅವ್ರು ತಿನ್ನೋ ಅನ್ನದಲ್ಲಿ ನನಗೆ ಅವ್ರು ಒಂದೇ ತಟ್ಟೆಯಲ್ಲಿ ತಿನ್ನೋದಂತೆ ಗಂಡ ಹೆಂಡತಿ ಇಬ್ಬರು. ಬಟ್ ನನಗೆ ತಟ್ಟೆ ಕೊಟ್ಟು ಇವತ್ತು ನಂಗೆ ಊಟ ಕೊಟ್ಟಿದ್ದಾರೆ. ಅವ್ರಿಗೆ ಯಾವತ್ತೂ ನಾವು ಚಿರಋಣಿ ಆಗಿರ್ತೀವಿ. ಇನ್ನೊಂದು ಸೆಕೆಂಡ್ ಹಾಫಲ್ಲಿ ನಾನು ಇನ್ನೊಂದು ಕಡೆ ಬಂದೆ. ಕಾಂಕ್ರೀಟ್ ಕೆಲಸ ನಡೀತಾ ಇತ್ತು. ಕಾಂಕ್ರೀಟ್ ಕೆಲಸಗಳು ಕಲಿತೆ. ಜಲ್ಲಿ ಹಾಕೋದೇಗೆ, ಸಿಮೆಂಟ್ ಹಾಕೋದೇಗೆ, ಸಿಮೆಂಟ್ಗೆ ಎಷ್ಟು ಡಸ್ಟ್ ಮಿಕ್ಸ್ ಮಾಡಬೇಕು, ಎಷ್ಟು ಮಿಕ್ಸ್ ಮಾಡಿದ್ರೆ ನೀಟಾಗಿ ಬರುತ್ತೆ, ಎಷ್ಟು ಗಟ್ಟಿ ಬರೋಕ್ಕೆ ಎಷ್ಟು ಮಾಡಬೇಕು, ತಳಿ ಬರೋಕ್ಕೆ ಏನು ಮಾಡಬೇಕು, ಪ್ರತಿಯೊಂದು ತಿಳಿದೆ. ಓವರಾಲ್ ತುಂಬಾ ಒಂದು ಕಠಿಣವಾದ ಎಕ್ಸ್ಪೀರಿಯೆನ್ಸು, ಜೊತೆಗೆ ಮನಸ್ಸಿಗೆ ಒಂದು ರಿಲೀಫ್ ಕೊಡುವಂಥ ಎಕ್ಸ್ಪೀರಿಯೆನ್ಸು. ಸೊ ಇವತ್ತಿನ ದಿನ ಕೆಲಸ ಮುಗ್ದಿದೆ. ಮೇಸ್ತ್ರಿ ಅವರು ಎಲ್ರಿಗೂ ದುಡ್ಡು ಕೊಡ್ತಾ ಇದ್ದಾರೆ. ನನ್ನ ಇವತ್ತು ದಿನಗೂಲಿನ ಈಸ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಒಂದು ದಿನ ಒಂದು ಹೆಲ್ಪರಿಗೆ ನಾವು ₹700 ಕೊಡ್ತೀವಿ ಸರ್. ಹೌದಾ ಸರ್? ಏನು ಅನಿಸ್ತು ಸರ್ ನಿಮಗೆ ಎಕ್ಸ್ಪೀರಿಯೆನ್ಸು? ಕೂಲಿಯರಲ್ಲಿ ಜೀವನ ಬೆಸ್ಟ್ ಇದೆಯಾ ಇಲ್ಲ ಹೈಫೈ ಜೀವನ ಬೆಸ್ಟ್ ಇದೆಯಾ? ಇಲ್ಲ, ತುಂಬಾ ಕಷ್ಟ ಇದೆ ಸರ್. ಇದು ನೋಡುವಷ್ಟು ಮಾಡ್ಬೋದು ಅಂದ್ಕೊಳ್ಳುವಷ್ಟು ಸುಲಭ ಇಲ್ಲ. ಇವತ್ತು ನನಗೆ ನಾನೇನು ಅಂತ ತಿಳಿಸಿದೆ, ಅದು ನನಗೆ ತುಂಬಾ ಖುಷಿ ಆಯಿತು. ಜೊತೆಗೆ ನನ್ನ ಹೆಂಡತಿಗೋಸ್ಕರ ನಾನು ಇವತ್ತು ಇಷ್ಟು ಕಷ್ಟಪಟ್ಟು ದುಡ್ದಿದ್ದ ದುಡ್ಡು ನನಗೆ ಇದು ತುಂಬ ಬೆಲೆ ಇದೆ. ನೋಡೋಣ, ಇದು ತೊಗೊಂಡೋಗಿ ನನ್ನ ಹೆಂಡತಿ ಕೈಲಿ ಕೊಡ್ತೀನಿ. ಅವಳಿಗೆ ಏನು ಅನಿಸುತ್ತೆ ಏನು ಎತ್ತ ನೋಡೋಣ ಏನು ಮಾಡ್ತಾಳೆ. ಥ್ಯಾಂಕ್ ಯು ಸರ್, ತುಂಬ ಥ್ಯಾಂಕ್ಸ್ ನೀವು ಕೆಲಸ ಕೊಟ್ಟಿದ್ದಕ್ಕೆ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬೈ 700 ದುಡ್ದೆ ಬೈ. ಮಮ್ಮಿಗೆ ಹೇಳ್ಬೇಡಿ ಆಯಿತಾ? ಇವತ್ತೇನೇನು ಮಾಡಿದ್ವಿ ಏನು ಹೇಳ್ಬಾರ್ದು, ಓಕೆನಾ? ಓಕೆ ಬೈ, ಒತ್ತಿ ಬೈ ಆ ಕಡೆ ಹೋನಾ, ಮನೆ ಹೋನಾ? ಮನೆಯಲ್ಲಿ ರಾಜನ್ ಥರ ಇದ್ದವರು ಇವತ್ತು ಹೊರಗಡೆ ಹೋಗಿ ಕಟ್ಟಡ ನಿರ್ಮಾಣ ಮಾಡುವಂಥ ಕಾರ್ಮಿಕರ ಕೆಲಸವನ್ನ ಮಾಡಿಕೊಂಡು ಬಂದಿದ್ದಾರೆ. ಏನು ಹೇಳ್ತೀರಾ ಅಪೂರ್ವ? ನಿನ್ನೆ ಒಂದು ಸ್ವಲ್ಪ ಅಬಿಗೆ ಮೈ ಹುಷಾರಿರಲಿಲ್ಲ. ನೈಟ್ ಸ್ವಲ್ಪ ನನಗೆ ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ, ಗ್ಯಾಸ್ಟ್ರಿಕ್ ಆಗಿತ್ತು. ಸೊ ನನಗೆ ಆ ಥರ ಆದ್ರೇ ತಡ್ಕೊಳಕ್ಕಾಗಲ್ಲ. ನೈಟೆಲ್ಲ 2 ಗಂಟೆ ತನಕ ನಿದ್ದೆ ಮಾಡಿಲ್ಲ, ನಾನು ನೋಡ್ಕೊತಾನೆ ಇದ್ದೆ. ಅವನ್ನ ನಾನು ಯಾವಾಗ್ಲೂ ಒಂಥರ ಆರಾಮಾಗಿ ಹೀರೋ ಥರನೇ ಇದ್ರೇ ನನಗೆ ಇಷ್ಟ. ಈ ಥರ ಎಲ್ಲ ನೋಡೋದು ನನಗೆ ತಗೊಳಕ್ಕಾಗಲ್ಲ. ನನಗೇನು ಮಾತಾಡ್ಬೇಕಂತಾನೆ ಗೊತ್ತಾಗ್ತಾ ಇದೆ. ಥ್ಯಾಂಕ್ ಯು ಅಭಿ, ನನಗೋಸ್ಕರ ಈ ಥರ ಎಲ್ಲ ಮಾಡಿದ್ದು. ಬಟ್ ನೀನು ಹೀರೋ ಥರ ಇರೋದೇ ನನಗಿಷ್ಟ. ನೀನು ಕಷ್ಟಪಡೋದು ನಾನು ನೋಡೋಕ್ಕಾಗೋದೇ ಇಲ್ಲ.
ನಿನ್ನ ಪ್ರೊಫೆಷನಲ್ಲಿ ನಿನಗೆ ಏನು ಇಷ್ಟ ಆ ಥರನೇ ಮಾಡಿದ್ರೇ ನನಗೆ ಖುಷಿ. ನೀನು ರಾಜನ್ ಥರ ಇದ್ರೇ ನನಗೂ ನೋಡೋಕ್ಕೆ ಖುಷಿ. ಅಭಿ ಅವರೇ ಏನು ಹೇಳ್ತೀರಾ? ಮೊದಲಿಗೆ ಈ ಜಗತ್ತಲ್ಲಿರೋ ಪ್ರತಿಯೊಬ್ಬರು ಕಾರ್ಮಿಕರಿಗೂ ಒಂದು ದೊಡ್ಡ ಶರಣು. ಅವರಿದ್ರೇ ನಮ್ಮ ಜೀವನ. ನಾವೆಲ್ಲೋ ಒಂದು 5 ನಿಮಿಷ ಬೆಳೆದ್ಬಿಟ್ರೆ ಎ ಸಿ ಹಾಕಪ್ಪ ಫ್ಯಾನ್ ಹಾಕಪ್ಪ ಅಂತ ಅನ್ಕೊಂಡ್ಬಿಡ್ತೀವಿ. ಅಲ್ಲಿ ದಿನ ಬೆಳಗ್ಗೆಯಿಂದ ಸಂಜೆ ತನಕ ಬಿಸಿಲಲ್ಲಿ ನಿಂತ್ಕೊಂಡು ಬೆವರು ಸುರಿಸ್ಕೊಂಡು ಕಷ್ಟಪಟ್ಟು ಆಮೇಲೆ ಇಷ್ಟಪಟ್ಟು ಕೂಡ ತನ್ನ ಮನೇನ ಕಾಪಾಡ್ಕೋಬೇಕು ಅಂತ ಎಲ್ಲೆಲ್ಲೋ ಇರ್ತಾರೆ. ಎಲ್ಲಿಂದನೋ ವಲಸೆ ಬಂದು ಬೆಂಗಳೂರಲ್ಲಿ ಈಗ ದೊಡ್ಡ ದೊಡ್ಡ ಸಿಟೀಸ್ಗಳಿಗೆ ಹೋದ್ರೆ ಇನ್ನೂ ಜಾಸ್ತಿ ದುಡ್ಡು ಸಿಗುತ್ತೆ, ನಮ್ಮ ಮನೆ ಚೆನ್ನಾಗಾಗುತ್ತೆ, ನಮ್ಮ ಮನೆತನ ಚೆನ್ನಾಗಿ ಬೆಳೆಸ್ಕೊಬೋದು, ನಮ್ಮ ಮಕ್ಳಿಗೆ ಚೆನ್ನಾಗಾಗುತ್ತೆ ಅಂತ ಎಲ್ಲಿಂದನೋ ಬಂದು ಇಲ್ಲಿ ಕೆಲಸ ಮಾಡಿಕೊಂಡು ಆ ದಿನನ ಕಳೀತಾರೆ. ಆ ದಿನಗೂಲಿನ ನಂಬ್ಕೊಂಡು ಬದುಕ್ತಿರ್ತಾರೆ. ಆ ಕಾರ್ಮಿಕರಿಗೆಲ್ಲರಿಗೂ ಹ್ಯಾಟ್ಸ್ ಆಫ್. ನನಗೆ ಈ ಒಂದು ಕೆಲಸ ಮಾಡಿ ಕೊಟ್ಟಿದ್ದಕ್ಕೆ ತುಂಬ ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ ಝೀಗೆ. ಯಾಕೆಂದರೆ ನಂತರನ ಹಾಗೆ ಇವರ ಒಂದು ಕಷ್ಟ ಏನಿದೆ, ಒಬ್ಬ ಮನುಷ್ಯನ ಅವನೊಂದು ಚಿಕ್ಕ ಬೆಳವಣಿಗೆಗೆ ಎಷ್ಟು ಕಷ್ಟಪಡ್ತಾನೆ ಅನ್ನೋದು ನನಗೆ ಅರಿವಾಯಿತು. ಸೊ ತುಂಬ ಥ್ಯಾಂಕ್ಸ್. ಜೊತೆಗೆ ಎಲ್ಲರೂ ಅಂದರೆ ನಾನು ಕೇಳ್ಕೊಳ್ಳೋದು ಎಲ್ಲೋ ನಿಂತ್ಕೊಂಡು ಯಾವತ್ತೋ ನಿಂತ್ಕೊಂಡು ಒಬ್ಬ ಬಾಸಿಸಮಲ್ಲಿ ಯಾರಿಗೋ ಒಂದು ಕೂಲಿ ಮಾಡೋರ್ಗಾಗಿರ್ಬೋದು, ಕಾರ್ಮಿಕರಿಗಾಗಿರ್ಬೋದು, ಹಂಗೆ ಮಾಡೋ ಹಿಂಗೆ ಮಾಡೋ ಅದು ಮಾಡೋ ಇದು ಮಾಡೋ ಅಂತ ಆವಾಜ್ ಆಗ್ತಾ ಇರ್ತೀನಿ. ಅದೆಲ್ಲರೂ ದಯವಿಟ್ಟು ಬಿಡಬೇಕು. ಅವನ ಕಡೆಯಿಂದನೂ ಒಂದ್ಸತಿ ಯೋಚನೆ ಮಾಡಬೇಕು. ಅವನ ಜೀವನ ಏನು, ಅವನು ಯಾವ ಥರ ಕಷ್ಟಪಡ್ತಾ ಇದ್ದಾನೆ, ಅವನ ಜೀವನಕ್ಕೋಸ್ಕರ ಏನೇನು ಮಾಡ್ತಾನೆ, ಅದನ್ನೆಲ್ಲ ಅರ್ತಿ ಸ್ವಲ್ಪ ಮಾತಾಡಿ ಅವ್ರಿಗೆ ಗೌರವ ಕೊಡೋಣ ಅಂತ ನಾನು ಕೇಳ್ಕೊತೀನಿ. ಛಾಯಾ ಅವರೇ? ಅಪೂರ್ವ ಅವರೇ, ನೀವು ಹೇಳಿದ್ರಲ್ಲ ನನಗೆ ನಿಮ್ಮನ್ನ ಹೀರೋ ಆಗಿ ನೋಡೋದೇ ಇಷ್ಟ ಈ ರೀತಿ ಅಲ್ಲ ಅಂತ. ಪ್ರತಿಯೊಬ್ಬ ಕಾರ್ಮಿಕನು ಹೀರೋನೇ. ಆ್ಯಂಡ್ ಅಭಿ ಅವ್ರು ಮಾಡಿರೋದು ಒಂದು ಹೀರೋ ಕೆಲಸನೇ ಅಲ್ವಾ? ಸೊ ಹಿ ಈಸ್ ಸ್ಟಿಲ್ ಹೀರೋ ಈವನ್ ಆನ್ ಸ್ಕ್ರೀನ್, ಈವನ್ ಇನ್ ರಿಯಲ್ ಲೈಫ್. ಯಾವುದೇ ಒಂದು ಸಪೋರ್ಟ್ ಸಿಸ್ಟಮ್ ಇಲ್ಲದೆ ಆ ಒಂದು ಮೆಟ್ಲಿದೆಯಲ್ಲ, ಆ ಮೆಟ್ಲಲ್ಲಿ ಆ ಒಂದು ಮೂಟೆ ತೊಗೊಂಡು ಹೋಗೋದು ಇಟ್ಸ್ ಸಚ್ ಅ ಡೇಂಜರಸ್ ಥಿಂಗ್. ಕಾಲ್ ಚೂರ್ ಸ್ಲಿಪ್ ಆದರೆ ಆ್ಯಂಡ್ ಅದು ಅಲ್ಲಿ ಇಟ್ಸ್ ನಾಟ್ ಸೇಫ್ ಅಟ್ ಆಲ್. ಅದನ್ನೂ ನೀವು ಮಾಡಿದ್ರಲ್ಲ, ಗ್ರೇಟ್, ನಿಜವಾಗ್ಲು ವೆರಿ ಗುಡ್. ಥ್ಯಾಂಕ್ ಯು. ಆ್ಯಂಡ್ ಹೇಳ್ತಾರೆ ನೋಡಿ, ಇನ್ನೊಬ್ರು ಕನಸಿನ ಮನೆ ಕಟ್ಟೋರ್ದು ಸ್ವಂತ ಮನೆನೇ ಇರಲ್ಲ ಅಂತ. ಅಂಥವ್ರ ಜೊತೆ ಚೌಕಾಸಿ ಮಾಡೋದಾಗ್ಲಿ ಅಥವಾ ಅವ್ರಿಗೆ ನೀವು ಹೇಳಿದ ಹಾಗೆ ರೆಸ್ಪೆಕ್ಟ್ ಕೊಡದೆ ಮಾತಾಡೋದಾಗಿರ್ಲಿ, ನಾವೆಲ್ಲರೂ ಅದನ್ನ ಚೆಕ್ ಮಾಡಿಕೊಂಡು ನಮ್ಮ ನಡವಳಿಕೆ, ನಮ್ಮ ಬಿಹೇವಿಯರ್ ಅಲ್ಲಿ ಚೇಂಜಸ್ ತಗೊಂಡ್ ಬರಬೇಕು ಅಂತ ನಾನು ಅಭಿಯವ್ರ ಜೊತೆ ನಾನು ಅದನ್ನ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ಅ ವೆರಿ ಟಚಿಂಗ್ ಆಕ್ಟಿವಿಟಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಗಾಡ್ ಬ್ಲೆಸ್ ಯು. ಅಪೂರ್ವಂಗೆ ಒಂದು ಗಿಫ್ಟ್ ಇದೆ ನನ್ನ ಕಡೆಯಿಂದ. ಆಹಾ, ತುಂಬಾ ಸ್ಪೆಷಲ್ ಗಿಫ್ಟ್ ಇದು. ನಾನು ಏನೇ ಕೊಟ್ಟಿದ್ರು ಇದುವರೆಗೂ ಹಿಂದೆ ಕೊಟ್ಟಿರೋದು ಮುಂದೆ ಕೊಡೋದಕ್ಕೂ ಅದಕ್ಕೆಲ್ಲಕ್ಕಿಂತ ಬೆಸ್ಟ್ ಗಿಫ್ಟ್ ತರಲಿ ಅಂತ ಕೇಳ್ಕೊಂತೀನಿ. ನನ್ನ ಕೈ ಹಚ್ಚೆ ಅಣ್ಣ ಸಿಮೆಂಟ್ ಒಳಗೆ. ಇದು ನಾನು ಇವತ್ತು ಝೀ ಏನು ನನಗೆ ಎಕ್ಸ್ಪೀರಿಯನ್ಸ್ ಕೊಡ್ತು, ಝೀ ತಂಡವಾಗಿ, ಜೋಡಿ ನಂಬರ್ 1 ತಂಡವಾಗಿ, ಜೊತೆಗೆ ನನ್ನ ಪರ್ಸನಲ್ ಗಿಫ್ಟ್ ಕೊಡ್ತಾ ಇದ್ದೀನಿ.